ಇದರ ಜೊತೆಗೆ ಒಬ್ಬರು ಅರ್ಚಕರು ಕೂಡ ಮಾತನಾಡಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ನಮ್ಮ ಪರಿಸರದಲ್ಲಿ ಒಂದು ದೈವಸ್ಥಾನ ಜೀರ್ಣಾವಸ್ಥೆಗೆ ಹೋಗಿತ್ತು. ದೇವಸ್ಥಾನದ ಪರಿಸರದ ಊರಿನವರಿಗೆಲ್ಲ ತುಂಬ ತೊಂದರೆಗಳು ಕಾಣ್ತಾ ಇತ್ತು. ದೇವಸ್ಥಾನಕ್ಕೂ ಕೂಡ ಅದರ ಸಮಸ್ಯೆ ಕಾಡ್ತಾ ಇತ್ತು. ಹಾಗೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ನಂಬಿಕೆಗಳ ಆಧಾರದಲ್ಲಿ ನಡೆಸುವ ದೇವಸ್ಥಾನ ಆದ ಕಾರಣ ದೈವಜ್ಞರ ಮೊರೆ ಹೋದೆವು. ನಿತ್ಯ ಆರಾಧನೆ ಆಗಬೇಕು ಅಂತೇಳೋ ದೃಷ್ಟಿಯಲ್ಲಿ ಆ ದೇವಸ್ಥಾನದ ಪುನರ್ ನಿರ್ಮಾಣದ ಸಂಕಲ್ಪವನ್ನು ನಾವು ದೇವಸ್ಥಾನದ ವತಿಯಿಂದ ಮಾಡ್ತೇವೆ. ಆ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಮನೆಯಿಂದ ಒಬ್ಬಳು ಹೆಣ್ಣು ಮಗಳು ಮನೆ ಬಿಟ್ಟು ಹೋಗಿರ್ತಾರೆ. ಚೆನ್ನಾಗಿ ಹಾಡುವಂಥ ಹೆಣ್ಣು ಮಗಳು ಅವಳು. ಆ ಹೆಣ್ಣು ಮಗಳು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಆ ಪ್ರಶ್ನಾ ಚಿಂತನೆಯಲ್ಲಿ ನಮಗೆಲ್ಲರಿಗೂ ಗೋಚರ ಆಗ್ತದೆ. ಆ ಗೋಚರಾದ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಯಾರು ಅಂತ ಹೇಳುವಂಥ ಜಿಜ್ಞಾಸೆ ಬಂದಾಗ ಅಲ್ಲಿದ್ದ ಕೆಲವು ಹಿರಿಯರಲ್ಲಿ ಈ ಎಸ್ ಜಾನಕಿ ಅಂತ ಹೇಳುವವರೊಂದಿಗೆ ಅದನ್ನು ತಾಳೆ ಹಾಕ್ತಾರೆ. ಯಾಕೆಂತ ಹೇಳಿದ್ರೆ ಹಿಂದಿನಿಂದಲೂ ಎಸ್ ಜಾನಕಿ ಇಲ್ಲೇ ಸಮೀಪದ ಕೋಡಿಂಬಾಡಿ ಗ್ರಾಮದ ಕಾಂತಳಿಕೆ ಎಂಬ ಮನೆತನಕ್ಕೆ ಸೇರಿದ ಒಂದು ಹೆಣ್ಣು ಮಗಳು ಅಂತ ಹೇಳುವಂಥದ್ದು ಅಲ್ಲಿ ಪ್ರತೀತಿಯಲ್ಲಿತ್ತು. ಒಂದು ವೇಳೆ ಅದೇ ಜಾನಕಿಯವರು ಆ ಹೆಣ್ಣು ಮಗಳಾಗಿದ್ದರೆ ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ತುಂಬ ಪ್ರಯತ್ನಗಳನ್ನು ಮಾಡಿದೆ. ಜಾನಕಿಯವರನ್ನ ಸಂಪರ್ಕ ಮಾಡಿ ಅವರಿಗೆ ಈ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನಗಳನ್ನು ಮಾಡಿದೆ. ಆದರೆ ದುರದೃಷ್ಟ, ನನಗೆ ಜಾನಕಿಯವರನ್ನ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಬಹಳ ಜನರು ಈ ಬಗ್ಗೆ ಮಾತಾಡ್ತಾರೆ. ಜಾನಕಿಯವರೇ ಯಾ ಹೆಣ್ಣು ಮಗಳು, ಕಾಂತಳಿಕೆ ಮನೆತನಕ್ಕೆ ಸೇರಿದ ಹೆಣ್ಣು ಮಗಳೇ ಜಾನಕಿ ಅಂತ ಹೇಳುವುದನ್ನು ಹೇಳ್ತಾರೆ. ಮತ್ತು ಕಾಂತಳಿಕೆಯ ಕೆಲವು ಹೆಣ್ಣು ಮಕ್ಕಳಿಗೂ ಕೂಡ ಮತ್ತು ಜಾನಕಿಯವರಿಗೂ ಕೂಡ ಒಂದು ಫೋಟೋಜೆನಿಕ್ ಹೋಲಿಕೆಗಳಿದೆ. ಆದ ಕಾರಣ ಈ ಪ್ರಶ್ನಾ ಚಿಂತನೆಯಲ್ಲಿ ಬಂದ ಹೆಣ್ಣು ಮಗಳು ಮತ್ತು ಜಾನಕಿಯು ಅವರೇ ಅಂತ ಹೇಳುವಂಥ ಒಂದು ವಾದಕ್ಕೆ ಪುಷ್ಟಿ ನೀಡುವ ಅಂಶಗಳಿದೆ ಹೊರತು ಹೀಗೆ ನಿಖರವಾಗಿ ಹೇಳಲಿಕ್ಕೆ ನಮ್ಮ ಹತ್ರ ಯಾವುದೇ ದಾಖಲೆಗಳಿಲ್ಲ. ಸಹಜ ಅಲ್ವಾ? ಆ ಊರಿನವರೇ ಇವರು ಅಂತ ಹೇಳಬೇಕಾದ್ರೆ ಸಹಜವಾಗಿ ಪ್ರಶ್ನೆ ಬರುವಂಥದ್ದೇನು? ಹೌದಾ, ಹೆಂಗ್ರೆ ನಂಬೋದು ಅಂತ ಪ್ರಶ್ನೆ ಬರುತ್ತೆ. ಆದರೆ ಅವರ ತುಂಬ ಹತ್ತಿರದ ಸಂಬಂಧಿಗಳು ಅದೇ ಥರ ಹೋಲ್ತಾರೆ. ಅದೊಂದೇ ಕಾರಣಕ್ಕೆ ಹೇಳ್ತಾ ಇಲ್ಲ. ಹಲವು ವಿಚಾರಗಳನ್ನು ನೋಡಿದಾಗ ಈ ವಿಚಾರವೂ ಕೂಡ ಒಂದು, ದಟ್ ಈಸ್ ದ ಪಾಯಿಂಟ್. ಹಾಗಾಗಿ ಆ ಅಸ್ಮಿತೆ ನಮಗಿದೆ. ಎಲ್ಲರೂ ಹೇಳ್ತಾರೆ ಇಲ್ಲಿಯವರೇ, ಸುಮ್ಮನೆ ಯಾಕ್ರಿ ಹೇಳ್ತಾರೆ ಅನ್ನುವ ಒಂದು ಪ್ರಶ್ನೆ ಕೂಡ ಇದೆ.